ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಹಾಲರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್, ಇವತ್ತು ಡೇಟ್ ಬಂದ್ಬಿಟ್ಟು 2ನೇ ತಾರೀಕು. ಆದರೆ ನವೆಂಬರ್ 30ನೇ ತಾರೀಕೆ SSP ಸ್ಕಾಲರ್ಶಿಪ್ OBC ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಕೊನೆ ಡೇಟ್ ಆಗಿತ್ತು. ಆದರೆ ಟೆಕ್ನಿಕಲ್ ಇಶ್ಯೂ ಇದ್ದ ಕಾರಣದಿಂದಾಗಿ ತುಂಬ ಜನಕ್ಕೆ SSP ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಹಾಕೋದಕ್ಕೆ ಆದರೆ ಆಗಿಲ್ಲ. ಅದರಿಂದಾಗಿ ಅವರು ಎಕ್ಸ್ಟೆಂಡ್ ಸಹ ಮಾಡಿದ್ದಾರೆ. ಎಕ್ಸ್ಟೆಂಡ್ ಎಷ್ಟನೇ ತಾರೀಕಂತ ಮಾಡಿದ್ದಾರೆ. ಮತ್ತು ಈ ಸಲ SSP ಸ್ಕಾಲರ್ಶಿಪ್ ಹಾಕೋದ್ರಿಂದ ಎಕ್ಸ್ಟ್ರಾ ಬೆನಿಫಿಟ್ ಸಹ ನಿಮಗೆ ಸಿಗ್ತಾ ಹೋಗುತ್ತೆ, ಅದು ಸ್ಕಾಲರ್ಶಿಪ್ ಮುಖಾಂತರ. ಅದನ್ನು ಯಾವುದಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಯೂಸ್ಫುಲ್ ಆದರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ದುಡ್ಡು ಬರೋದಿಲ್ಲ, ಒಂದು ಲೈಕ್ ಮಾಡೋದ್ರಿಂದ ಇದು ತುಂಬ ಜನಕ್ಕೆ ಯೂಟ್ಯೂಬ್ ರೆಕಮೆಂಡೇಶನ್ ಮಾಡುತ್ತೆ. ನೀವು ಒಂದು ಲೈಕ್ ಮಾಡೋದ್ರಿಂದ ಇದು 10ರಿಂದ 20 ಜನಕ್ಕೆ ಇದು ವಿಡಿಯೋ ಫಾರ್ವರ್ಡ್ ಆಗುತ್ತೆ ಮತ್ತು ರೆಕಮೆಂಡೇಶನ್ ಆಗುತ್ತೆ. ಓಕೆನಾ? ಅದರಿಂದಾಗಿ ಒಂದು ಲೈಕ್ನ ಮಾಡಿ ಪ್ರೋತ್ಸಾಹಿಸಿ, ಮತ್ತು ನಮಗೊಂದು ಮೋಟಿವೇಟ್ ಸಿಗ್ತಾ ಹಾಗೆ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಜಾಸ್ತಿ ತಡ ಮಾಡೋದಕ್ಕೆ ಹೋಗೋದಿಲ್ಲ. ನೀವು SSP ಸ್ಕಾಲರ್ಶಿಪ್ನ ಹಾಕೋದಕ್ಕೆ ಮುಖ್ಯ ಉದ್ದೇಶ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೀವು ಕೇಳೋದಾದ್ರೆ, ಫ್ರೆಂಡ್ಸ್, SSP ಸ್ಕಾಲರ್ಶಿಪ್ಗೆ ನೀವು 1ನೇ ಕ್ಲಾಸಿಂದ ಕೂಡ ಹಾಕ್ಕೊಳ್ತಾನೆ ಬರ್ತಾ ಇರ್ತೀರ. ಕೆಲವೊಂದು ಜನಕ್ಕೆ ತುಂಬ ಸಲ ಬಂದಿರುತ್ತೆ, ಒಂದೊಂದು ಸಲ ಬಂದಿರೋದಿಲ್ಲ. ಆದರೆ SSP ಸ್ಕಾಲರ್ಶಿಪ್ ಈ ವರ್ಷದಿಂದ ಹಾಕೋರಿಗೆ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ನೀವು SSP ಸ್ಕಾಲರ್ಶಿಪ್ ಹಾಕೋದ್ರಿಂದ ನಿಮಗೆ ಮೊದಲು ನಿಮಗೆ 4,000 ಸಿಗ್ತಾ ಫಸ್ಟ್ ಟೈಮ್. ಇವಾಗ ನಿಮಗೆ ಫಸ್ಟು 1,000, 900 ಈ ರೀತಿ ಎಲ್ಲ ಸಿಗ್ತಾ ಬರ್ತಿತ್ತೇನೋ. ಆದರೆ ಇವಾಗ SSP ಸ್ಕಾಲರ್ಶಿಪ್ ಹಾಕೋದ್ರಿಂದ 4,040 ರೂಪಾಯಿ ನಿಮಗೆ ಪೇ ಆಗ್ತಾ ಬರುತ್ತೆ. ಮತ್ತು ಇದೇ SSP 1 ಸ್ಕಾಲರ್ಶಿಪ್ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಒಂದು ಬಂದುಬಿಟ್ಟು 4,449 SSP ಸ್ಕಾಲರ್ಶಿಪ್ ಸಿಗುತ್ತೆ. ಮತ್ತು ನೀವೇನಾದರೂ SSP ಸ್ಕಾಲರ್ಶಿಪ್ನ ಹಾಕಿ ಹಾಸ್ಟೆಲ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಿರ್ತೀರ, ಹಾಸ್ಟೆಲ್ ಸಿಗಲಿಲ್ಲ ಅಂತಂದರೆ ನಿಮಗೆ ವಿದ್ಯಾಸಿರಿನೂ ಕೂಡ ಆಟೋಮೆಟಿಕ್ಕಾಗಿ ಅಪ್ಲೈ ಆಗಿರುತ್ತೆ. ಅದರಿಂದ ನಿಮಗೆ 15,000 ಅಂದರೆ ನಿಮಗೆ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಮತ್ತು ಈ ಸಲ ಲೇಬರ್ ಕಾರ್ಡು ಕೂಡ ಮರ್ಜ್ ಆಗಿದೆ, ಅಂದರೆ ಲೇಬರ್ ಸ್ಕಾಲರ್ಶಿಪ್ ಕೂಡ ಮರ್ಜ್ ಆಗಿದೆ. ನೀವು ಲೇಬರ್ ಕಾರ್ಡು ಇದ್ದ ಕಾರಣದಿಂದಾಗಿ ನಿಮಗೆ ಅಮೌಂಟ್ ಬರೋದಿಲ್ಲ. ಲೇಬರ್ ಕಾರ್ಡ್ ಮಾಡಿಸಿ 1 ವರ್ಷ ಆಗಿದ್ರೆ ಮಾತ್ರ ನಿಮಗೆ ಲೇಬರ್ ಸ್ಕಾಲರ್ಶಿಪ್ ಅನ್ನುವಂಥದ್ದು ನಿಮಗೆ ಅಪ್ರೂವಲ್ ಆಗಿ ನಿಮಗೆ ಆಟೋಮೆಟಿಕ್ ಆಗಿ ದುಡ್ಡು ಕೂಡ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ನಾನು ತಿಳಿದ ಮಟ್ಟಿಗೆ ಲೇಬರ್ ಸ್ಕಾಲರ್ಶಿಪ್ ಮಿನಿಮಮ್ 15,000ದಿಂದ 20,000 ರೂಪಾಯಿ ನಿಮಗೆ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನೀವು SC ST ಕ್ಯಾಟಗರಿಯಲ್ಲಿ ಇದ್ದೀರಾ ಅಂತ ನಿಮಗೆ ಖಂಡಿತವಾಗ್ಲೂ ಕೂಡ ಇದರಿಂದ ಇಷ್ಟು 3 ಫ್ಯೂಚರಿಂದ ನಿಮಗೆ ಮಿನಿಮಮ್ 40,000ರಿಂದ 50,000 ರೂಪಾಯಿ ದುಡ್ಡು ನಿಮಗೆ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ನನ್ನ ಫ್ರೆಂಡೇ ಕೂಡ ನಿಮಗೆ 15,000 ರೂಪಾಯಿನ ನಿಮಗೆ ಈ ಒಂದು SSP ಸ್ಕಾಲರ್ಶಿಪ್ ಅಥವಾ ವಿದ್ಯಾಸಿರಿ ಮತ್ತು ಈ ಒಂದು ಲೇಬರ್ ಸ್ಕಾಲರ್ಶಿಪ್ ಮತ್ತು ಅವ್ರಿಗೆ ಪ್ರೈಸ್ ಮನಿ ಅಂತಲೂ ಬರುತ್ತೆ. ಅದರಿಂದನೂ ಕೂಡ ಅವರು ಅಮೌಂಟ್ನ ಪಡ್ಕೊಂಡಿದ್ದಾರೆ, ಸರ್ಕಾರದ ಒಂದು ಸವಲತ್ತಿನ ದುಡ್ಡನ್ನು. ಓಕೆನಾ? ನೀವು ಕೂಡ OBC ಕ್ಯಾಟಗರಿಯವರಿಗೆ ಅಷ್ಟೊಂದು ಫ್ಯೂಚರ್ ಇಲ್ಲ ಅಂತಂದರೆ ಈ ಒಂದು 3 ಫ್ಯೂಚರ್ನ ನೀವು ಒಂದೇ SSP ಅಪ್ಲಿಕೇಶನ್ ಹಾಕೋದ್ರಿಂದ ಪಡ್ಕೊಳ್ಬೋದು. ಓಕೆನಾ? ಇಷ್ಟು ಅಪ್ಲಿಕೇಶನ್ ಹಾಕೋದ್ರಿಂದ ನೀವು ಒಂದು SSPಗೆ ಒಂದ್ಸಲ ಹಾಕಿದ್ರೆ ಸಾಕು, ಈ 3 ಕೂಡ ಆಟೋಮೆಟಿಕ್ಕಾಗಿ ಮರ್ಜ್ ಆಗಿರುತ್ತೆ. 3 ಕೂಡ ನಿಮಗೆ ಸಿಗುತ್ತೆ. ಆದರೆ ನಾನು ಹೇಳಿದ್ನಲ್ಲ, ವಿದ್ಯಾಸಿರಿಗೆ ನೀವು ಬರಬೇಕು ಅಂತಂದರೆ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ನಿಮಗೆ ಬರುವಂಥದ್ದು. ಹಾಸ್ಟೆಲ್ ಸಿಗಲಿ ಬಿಡಲಿ ಅಪ್ಲಿಕೇಶನ್ ಹಾಕಿರಬೇಕು, ಆವಾಗ ನಿಮಗೆ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಸಹ ಆಗುತ್ತೆ. ಮತ್ತು ಈ ಲೇಬರ್ ಕಾರ್ಡ್ದು ಮಾತ್ರ ಖಂಡಿತವಾಗ್ಲೂ ನೀವು ಲೇಬರ್ ಕಾರ್ಡ್ ಮಾಡಿಸಿ 1 ವರ್ಷ ಆಗಿರಬೇಕು. ಮತ್ತು ಈ ಲೇಬರ್ ಕಾರ್ಡ್ಗೆ ಈ ಕಾರ್ಡ್ ಆಗಿದರೆ ಮಾತ್ರ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನುವಂಥದ್ದು ಬರುವಂಥದ್ದು. ಈ ಕಾರ್ಡ್ ಮಾಡಿಲ್ಲ, ಈ ಕಾರ್ಡ್ ಬಗ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕಾರ್ಡ್ಗೂ ಕೂಡ ನೀವು ಅಪ್ಲಿಕೇಶನ್ನ ಕಳಿಸ್ಕೊಟ್ರೆ ಸಾಕು, ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಕೊಟ್ರೆ ಸಾಕು, ನಾನೇ ನಿಮಗೆ ಅಪ್ಲಿಕೇಶನ್ ಹಾಕಿ ರಿಟರ್ನ್ ನಿಮಗೆ ಅಕ್ಲೋಡ್ಮೆಂಟ್ನ ಕಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಈ ಒಂದು SSP ಸ್ಕಾಲರ್ಶಿಪ್ ಹಾಕೋದಕ್ಕೆ ಎಷ್ಟು ಡೇಟ್ ಯಾವಾಗಂಟ ಎಕ್ಸ್ಟೆಂಡ್ ಆಗಿದೆ ಅಂತಂದರೆ ಡಿಸೆಂಬರ್ 20ನೇ ತಾರೀಕು 12ನೇ ತಿಂಗಳು 2024ನೇ ತಾರೀಕು ಡೇಟ್ ಎಕ್ಸ್ಟೆಂಡ್ ಆಗಿದೆ. ಹೋಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇದನ್ನು ಕೂಡ ನಿಮಗೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಓಕೆನಾ? ಅಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಕಳಿಸ್ಕೊಟ್ರೆ ಸಾಕು, SSP ಅಪ್ಲಿಕೇಶನ್ನ ನಾನೇ ಕೂಡ ಹಾಕ್ಕೊಡ್ತೀನಿ. ಅದಕ್ಕೆ ಆದಂಥ ಚಾರ್ಜಸ್ ಇರುತ್ತೆ. ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಮಾಹಿತಿ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಹೋಗ್ಬೇಡಿ. ಒಂದು ಕಮೆಂಟ್ ಆಗಿ ಹೋಗಿ ಈ ಒಂದು ವಿಡಿಯೋನ ಕಲ್ತ್ಕೊಂಡ್ರಿ, ಯೂಸ್ಫುಲ್ ಆಯ್ತಾ ಇಲ್ವಾ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋ ಏನಾದ್ರು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.